ನಮಸ್ಕಾರ ಕರ್ನಾಡು ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವಿದ್ದೀವಿ ಯಾಲಕ್ಕಿಯ ನಾಡು ಹಾವೇರಿಯಲ್ಲಿ. ಹಾಗೂ ಇವತ್ತು ನಮ್ಮ ಜೊತೆ ಇದೆ ಹೀರೋ ಕರಿಸ್ಮಾ XMR. ನೀವು ನೋಡ್ಬೋದು ಈ ಲೆಜೆಂಡರಿ ಬೈಕು ಮತ್ತೆ ಕಮ್ ಬ್ಯಾಕ್ ಮಾಡಿದೆ 20 ವರ್ಷಗಳ ನಂತರ. ಈ ಬೈಕು 2003ರಲ್ಲಿ ಲಾಂಚ್ ಆಗಿತ್ತು. ಅದು ಬಿಟ್ಟರೆ ಇವಾಗ ಮತ್ತೆ ತಿರ್ಗಾ 2023ರಲ್ಲಿ ಲಾಂಚ್ ಆಗಿದೆ. ಸೊ ಈ ಲೆಜೆಂಡರಿ ಬೈಕ್ ಯಾವ ಥರ ಇದೆ ಅನ್ನೋದನ್ನು ನೀವು ಒಂದು ವಾಕ್ ಅರೌಂಡ್ ನೋಡ್ಕೊಂಡು ಬನ್ನಿ. ಇದರ ಕೀ ಡಿಸೈನ್ ನೋಡ್ಬೋದು, ಇದನ್ನು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ಹೀರೋ ಲೋಗೋ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಕೀ ಡಿಸೈನು ಕೂಡ. ಕೀ ಆನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ರೈಡ್ ಯುವರ್ ಲೆಜೆಂಡ್ ಅಂತ ಬರುತ್ತೆ. ಗೋ ರೈಡ್ ಯುವರ್ ಲೆಜೆಂಡ್ ಅಂತ ತೋರಿಸ್ತಾ ಇದೆ. ಯಾಕಂದರೆ ಇದೊಂದು ಲೆಜೆಂಡ್ರಿ ಬೈಕ್, ಅದಕ್ಕೋಸ್ಕರ ಅದನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ZMR ಈ ಥರ ಎಲ್ಲ ಬಿಟ್ಟರು, ಬಟ್ ಅದು ಅಷ್ಟೊಂದು ಹಿಟ್ ಆಗಲಿಲ್ಲ. ಬಟ್ ಈ ಬೈಕ್ ಮಾತ್ರ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಪ್ರೊಫೈಲಲ್ಲಿ ನೋಡ್ಬೋದು ನಮಗೆ ಇಲ್ಲಿ DRLs ಕೊಟ್ಟಿದ್ದಾರೆ, ಅದು ಕೂಡ LED ಇದೆ. ಹಾಗೂ ಇದು ನಮಗೆ H ಶೇಪಲ್ಲಿ ಇದೆ. ನೀವು ನೋಡ್ಬೋದು ಇದು ಹೀರೋ ಲೋಗೋವನ್ನು ರಿಸೆಂಬಲ್ ಮಾಡುತ್ತೆ. ಸೊ ಇದು ಹೀರೋನ ರಿಸೆಂಬಲ್ ಮಾಡೋದಕ್ಕೋಸ್ಕರ H ಶೇಪಲ್ಲಿ ಕೊಟ್ಟಿದ್ದಾರೆ. ಹಾಗೂ ನಮಗೆ ಸೆಂಟರಲ್ಲಿ ನಮ್ಮ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಇದು ಕೂಡ ಸಖತ್ತಾಗಿದೆ. ಸೊ ಸಖತ್ ಇಂಪ್ರೂವೈಸೇಷನ್ಸ್ ಮಾಡಿದ್ದಾರೆ ಹೆಡ್ಲೈಟ್ಸ್ ಡಿಸೈನ್ಸ್ ಎಲ್ಲ. ಏರ್ ಕರ್ಟನ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೂಪರ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಎಲ್ಲದನ್ನು ಕೂಡ. ಹಾಗೂ ಓನ್ಲಿ ಇನ್ ದ ಸೆಗ್ಮೆಂಟ್, ಈ ಸೆಗ್ಮೆಂಟಲ್ಲಿ ಮಾತ್ರ ನಮಗೆ ಹೈಟ್ ಅಡ್ಜಸ್ಟಬಲ್ ವೈಸರನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ವೈಸರ್ ಬಟನ್ನು. ಸೊ ನೀವು ನೋಡ್ಬೋದು ಹೈಟ್ ಅಡ್ಜಸ್ಟಬಲ್ ವೈಸರ್ ಕೊಟ್ಟಿದ್ದಾರೆ. ಸೊ ಇದು ಓನ್ಲಿ ಇನ್ ದ ಸೆಗ್ಮೆಂಟ್. ಈ ಪ್ರೈಸ್ ರೇಂಜಲ್ಲಿ ಈ ಥರ ಫೀಚರ್ಸ್ಗಳೆಲ್ಲ ಇದೇ ಬೈಕಲ್ಲಿ ಮಾತ್ರ ನಿಮಗೆ ಸಿಗೋದು. ಈ ಬೈಕಲ್ಲಿ ಬಿಟ್ಟರೆ ಬೇರೆ ಯಾವ ಬೈಕಲ್ಲೂ ಈ ಥರ ಫೀಚರ್ಸ್ ಎಲ್ಲ ಸಿಗೋದಿಲ್ಲ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. USD ಫೋಕ್ಸ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಇದೊಂದು ಸ್ವಲ್ಪ ಕಾಸ್ಟ್ ಕಟಿಂಗ್ಸ್ ಮಾಡಿದ್ದಾರೆ. ಸೈಡ್ ಪ್ರೊಫೈಲಲ್ಲಿ ನೋಡ್ಬೋದು ಗಾಡಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು. ನಮಗೆ ಇಲ್ಲಿ ಸೈಡಲ್ಲಿ XMR ಲೋಗೋ ಕಾಣಿಸುತ್ತೆ. ಹಾಗೂ ಇಲ್ಲಿ ಹೀರೋ ಲೋಗೋ ಕೊಟ್ಟಿದ್ದಾರೆ. ಇನ್ನು ಟ್ಯಾಂಕ್ ಮೇಲೆ ಕರಿಸ್ಮಾ ಅನ್ನೋ 3D ಎಂಬ್ಲಮ್ ಕೊಟ್ಟಿದ್ದಾರೆ. ಇಷ್ಟು ಈ ಸೈಡ್ ಪ್ರೊಫೈಲ್ನ ಲುಕ್ಸು ನೀವು ನೋಡ್ಬೋದು. ಫೇರಿಂಗ್ಸ್ ಎಲ್ಲ ಯಾವ ಥರ ಸಖತ್ತಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು. ಈ ರೆಡ್ ಕಲರು ಹಾಗೂ ಈ ವೈಟ್ ಮತ್ತು ಬ್ಲ್ಯಾಕ್ ಸ್ಟಿಕರಿಂಗ್ಸ್ ಇರೋದ್ರಿಂದ ಸೂಪರ್ ಆಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ 30 to 40 ಕೊಡುತ್ತೆ ಅಂತಲೇ ಆ್ಯಾವ್ರೇಜ್ ಹಿಡಿದ್ರು ಕೂಡ ನಮಗೆ ಆರಾಮಾಗಿ 350 to 380 ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡ್ಬೋದು ಒಂದು ಫುಲ್ ಟ್ಯಾಂಕಲ್ಲಿ. ಸೊ ಇನ್ನೊಂದು ಲೀಟರ್ ಜಾಸ್ತಿ ಮಾಡ್ಬೋದು. ಈ ಥರ 12 ಲೀಟರ್ಸ್ ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು 12 ಲೀಟರ್ಸ್ ಕೊಟ್ಟಿದ್ದಾರೆ, ಬೆಟರ್ ಅನಿಸ್ತದೆ. ಇದರಲ್ಲಿ 810 mm ಸೀಟ್ ಹೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಸೀಟ್ ಕುಷನಿಂಗ್ ಮಾತ್ರ ಸೂಪರ್ ಆಗಿದೆ. ಬ್ಯಾಕ್ ಸೀಟರ್ಗೆ ಕಂಫರ್ಟೇಬಲ್ ಆಗಿರೋದಿಲ್ಲ, ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಕೂರೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಅಷ್ಟೊಂದು ಲಾಂಗ್ ಜರ್ನಿಗೆಲ್ಲ ಕಂಫರ್ಟ್ ಅಲ್ಲ. ನೀವು ಶಾರ್ಟ್ ಡಿಸ್ಟೆನ್ಸ್ ಹೋಗ್ತೀನಿ ಅಂದರೆ ಓಕೆ. ಪಿಲಿಯನ್ ಸೀಟರ್ಗೆ ಗ್ರ್ಯಾಬ್ರೆಲ್ ಕೊಟ್ಟಿದ್ದಾರೆ. ರೈಡಿಂಗ್ ಪೋಸ್ಟರ್ ನೋಡ್ಬೋದು, ತುಂಬ ಅಗ್ರೆಸಿವ್ ಆಗೇನಿಲ್ಲ. ಸೊ ಆರಾಮ್ ಫೈಲಲ್ಲೆಲ್ಲ ತುಂಬ ಬೆಂಡಾಗಿ ಓಡಿಸ್ಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಸ್ಟ್ರೇಟಾಗಿ ಕುತ್ಕೊಂಡು ಕೂಡ ಓಡಿಸ್ಬೋದು. ಸೊ ಲಾಂಗ್ ಜರ್ನಿಗೆ ಆರಾಮಾಗಿ ಓಡಿಸ್ಬೋದು, ಏನು ಬ್ಯಾಕ್ ಪೇನ್ ಎಲ್ಲ ಏನು ಬರೋದಿಲ್ಲ. ಸೊ ಸಖತ್ ಕಂಫರ್ಟೇಬಲ್ ಆಗಿದೆ ಸೀಟಿಂಗ್ ಪೋಸ್ಟರು ಕೂಡ. ಇವಾಗ ಮೇನ್ ಹಾರ್ಟ್ ಆಫ್ ದ ಬೈಕ್ ಇಂಜಿನ್ ಬಗ್ಗೆ ಮಾತಾಡೋಣ. ಇದರಲ್ಲಿ 210cc 4 ವಾಲ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನ ಕೊಟ್ಟಿದ್ದಾರೆ. ಇದರ ಇಂಜಿನ್ ಸೂಪರ್ ರಿಫೈನ್ಡ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರೀವಿಯಸ್ ಬೈಕ್ ಕರಿಸ್ಮಾ R ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸಖತ್ ರಿಫೈನ್ಡ್ ಆಗಿದೆ. ಇಂಜಿನ್ ಮಾತ್ರ ಸಖತ್ ಪವರ್ಫುಲ್ ಆಗಿನೂ ಕೂಡ ಮಾಡಿದ್ದಾರೆ. ಇದರಲ್ಲಿ ನಮಗೆ 25.5 PS ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಕ್ಸಿಮಮ್ ರೇಂಜ್ RPMನಲ್ಲಿ. ಹಾಗೂ 20.4 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಕೂಡ ಮ್ಯಾಕ್ಸಿಮಮ್ ರೇಂಜ್ RPMನಲ್ಲಿ. ಸೊ ಎಕ್ಸಲೆಂಟ್ ಪವರ್ ಅಂತಲೇ ಹೇಳ್ಬೋದು. ಈ ಗಾಡಿಯನ್ನು ನೀವು ಒಂದು ಸಾರಿ ಓಡಿಸಿ ನೋಡಿದ್ರೇ ಇದ್ರ ಪವರ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗೋದು. ಇದರಲ್ಲಿ 3 ಕಲರ್ಸ್ ಬರುತ್ತೆ, ಒಂದು ರೆಡ್ ಹಾಗೂ ಐಕಾನಿಕ್ ಯೆಲ್ಲೋ ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ. ಬ್ಲ್ಯಾಕು ಕೂಡ ಸೂಪರಾಗಿ ಕಾಣಿಸುತ್ತೆ. ಇನ್ನು ಐಕಾನಿಕ್ ಯೆಲ್ಲೋ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಅದು ಕೂಡ ಕ್ರೇಜಿಯಾಗಿದೆ. ಇವಾಗ ಮೀಟರ್ ಬೋರ್ಡ್ ಕನ್ಸೋಲ್ ಬಗ್ಗೆ ಮಾತಾಡೋಣ ಯಾವ ಥರ ಇದೆ ಅಂತ. ನೀವು ಕೀ ಆನ್ ಮಾಡಿದ ತಕ್ಷಣ ರೈಡ್ ಯುವರ್ ಲೆಜೆಂಡ್ ಅಂತ ಬರುತ್ತೆ. ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಇದರಲ್ಲಿ ನಮಗೆ LCD ಡಿಸ್ಪ್ಲೇ ಬರುತ್ತೆ. ಹಾಗೂ 35+ ಫೀಚರ್ಸ್ ಕೊಟ್ಟಿದ್ದಾರೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ. ಸೊ ಸಖತ್ತಾಗಿ ಇಂಪ್ರೂವೈಸೇಷನ್ಸ್ ಮಾಡಿದ್ದಾರೆ. ಬೇರೆ ಬೈಕಲ್ಲಿ ಕೊಟ್ಟಿರೋ ಥರ ಇದರಲ್ಲೂ ಕೂಡ ಎಲ್ಲ ಫೀಚರ್ಸ್ಗಳ್ನೂ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ, ಹಾಗೂ ಸ್ಪೀಡೋಮೀಟರ್, RPM, ಓಡೋಮೀಟರ್ ಪ್ರತಿಯೊಂದು ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಡೇಟ್ ಕೂಡ ತೋರಿಸಿದೆ. ಇದೊಂದು ಎಕ್ಸ್ಟ್ರಾ ಎಡೆಡ್ ಫೀಚರ್ ಅಂತಲೇ ಹೇಳ್ಬೋದು. ಹಾಗೂ ಗೇರ್ ಇಂಡಿಕೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೇರ್ ಇಂಡಿಕೇಷನ್ನ. ಇನ್ನು ಸೈಡ್ ಸ್ಟ್ಯಾಂಡ್ ಆನ್ ಆಗಿದ್ದರೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇಂಡಿಕೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು.
ಇನ್ನು ಹ್ಯಾಂಡಲ್ ಬಾರ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಎಲ್ಲ ಬೈಕ್ಗಳಲ್ಲಿ ಇರೋ ಥರ ಪಾಸಿಂಗ್ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮೋಡ್ಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಇಂಡಿಕೇಟರ್ಸ್ ಬಟನ್. ಸೊ ಬಟನ್ಗಳ ಕ್ವಾಲಿಟಿನೂ ಕೂಡ ಎಕ್ಸಲೆಂಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹಾರ್ನ್ ಸೌಂಡ್ ಕೇಳಿ ಯಾವ ಥರ ಇದೆ ಅಂತ. ಸೊ ಹಾರ್ನ್ ತುಂಬ ಏನು ಲೌಡ್ ಆಗಿಲ್ಲ, ಸೊ ಎವರೇಜ್ ಆಗಿದೆ. ಹಾಗೂ ನೀವು ಹ್ಯಾಂಡಲ್ ಬಾರ್ ಲುಕ್ ನೋಡ್ಬೋದು, ಸಖತ್ ಸ್ಪೋರ್ಟಿ ಆಗಿದೆ. ಈ ಹ್ಯಾಂಡಲ್ ಬಾರೇ ಈ ಗಾಡಿಯಲ್ಲಿ ಸಖತ್ ಹೈಲೈಟಾಗಿ ಕಾಣಿಸೋದು, ಯಾಕಂದರೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಈ ಬೈಕ್ನ ಸೌಂಡ್ ಹೇಗಿದೆ ಅಂತ ಒಂದ್ಸರಿ ಕೇಳಿಸ್ಕೊಂಬಿಡೋಣ ಬನ್ನಿ. ವಾವ್, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಬ್ಯಾಕಲ್ಲಿ 230mm ಡಿಸ್ಕ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ABS ಡಿಸ್ಕ್ ಆಗಿದೆ. ಹಾಗೂ ವೈಬ್ರೆ ಅವರ್ ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇನ್ನು ಬ್ಯಾಕ್ ಟೈರ್ ಬಗ್ಗೆ ಮಾತಾಡೋದಾದರೆ 140/70 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. 6 ಸ್ಟೆಪ್ ಹೈಟ್ ಅಡ್ಜಸ್ಟೇಬಲ್ ಮೋನೋಸಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, LED ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹೀರೋದವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಈ ವೆಹಿಕಲ್ನ ಪ್ರಿಪೇರ್ ಮಾಡಿದ್ದಾರೆ. ಮೇನ್ ಕಾಂಪಿಟೇಟರ್ ಅಂದರೆ RC200 ಹಾಗೂ Yamaha RM5 ಈ ಥರದ ವೆಹಿಕಲ್ಸು ಇದಕ್ಕೆ ಕಾಂಪಿಟೇಟರ್ಸು. ಬಟ್ ಇದು ಅವೆಲ್ಲದನ್ನೂ ಕೂಡ ಬೀಟ್ ಮಾಡುತ್ತೆ. ಇಲ್ಲಿ ನಾವು ನೋಡೋದಾದರೆ ಇಂಜಿನ್ ಕೌಲ್ ಗಾರ್ಡ್ ಇದು ಕೂಡ ಕಂಪ್ಲೀಟ್ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿದೆ. ಸೊ ಸೂಪರಾಗಿ ಕಾಣಿಸ್ತಾ ಇದೆ. ಇನ್ನು ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಇಲ್ಲಿ ರೇಡಿಯೇಟರ್ ಕೊಟ್ಟಿದ್ದಾರೆ. ಗಾಡಿ ಫೀಚರ್ಸ್ ಎಲ್ಲ ನೋಡಿದ್ರಲ್ಲ, ಬನ್ನಿ ಇವಾಗ ಇದರ ರೈಡ್ ರಿವ್ಯೂ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಇವರೆಲ್ಲ ಪುಟಾಣಿ ಪಂಟ್ರುಗಳು, ಹಾಯ್ ಮಾಡಿ ಎಲ್ಲರೂ. ಇನಿಷಿಯಲ್ ಪಿಕಪ್ಪು, ಇನಿಷಿಯಲ್ ಟಾರ್ಕು ಸೂಪರ್ ಆಗಿದೆ. ಸೂಪರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಖತ್ತಾಗಿದೆ ಪರ್ಫಾರ್ಮೆನ್ಸ್ ಮಾತ್ರ. ವೆಟ್ ಕ್ಲಚ್ ಆಗಿರೋದ್ರಿಂದ ಸಖತ್ ಬಟರ್ ಸ್ಮೂತ್ ಆಗಿದೆ. ಅದೇ ರೀತಿಯಾಗಿ ಗೇರ್ ಕೂಡ ಸಖತ್ ಬಟರ್ ಸ್ಮೂತ್ ಆಗೇ ಕೊಟ್ಟಿದ್ದಾರೆ. ಗೇರ್ ಚೇಂಜ್ ಮಾಡ್ತಾ ಇದ್ರೆ ಗೇರ್ ಚೇಂಜ್ ಮಾಡೋದು ಗೊತ್ತೇ ಆಗಲ್ಲ. ಹಾಗೂ ಇಲ್ಲಿ ಬ್ರೇಕಿಂಗ್ ಟೆಸ್ಟ್ ಮಾಡೋಣ. ಸೊ ನೋಡ್ಬೋದು, ಬ್ರೇಕಿಂಗು ಕೂಡ ಅಲ್ಟಿಮೇಟ್ ಆಗಿದೆ. ಸಖತ್ ಕಂಟ್ರೋಲಿಂಗ್ ಬರುತ್ತೆ, ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ. ವಾಟ್ ಅ ಬ್ಯೂಟಿ. ನಮ್ಮ ಹಾವೇರಿಯಲ್ಲೂ ಈ ಥರ ರೋಡ್ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಹ್ಯಾಂಡ್ಲ್ ಬಾರ್ ಕಂಫರ್ಟೇಬಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ ಗುರು. ಸೊ ಯಾವ ಥರ ಬೇಕಾದರೂ ನೀವು ಬೆಂಡ್ ಮಾಡಿಕೊಂಡು ಗಾಡಿನ ಓಡಿಸ್ಬೋದು. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,79,000 ಆಗುತ್ತೆ. ಹಾಗೂ ಆನ್ ರೋಡ್ ಪ್ರೈಸ್ ಹಾವೇರಿಯಲ್ಲಿ 2,30,000 ಆಗುತ್ತೆ. ಇದು ಆಲ್ ಓವರ್ ದ ಇಂಡಿಯಾ ಎಕ್ಸ್ ಶೋರೂಮ್ ಪ್ರೈಸ್ ಸೇಮ್ ಇರುತ್ತೆ. ಬಟ್ ಆನ್ ರೋಡ್ ಪ್ರೈಸ್ ಇಟ್ ವೇರೀಸ್ ಓವರ್ ದ ಸ್ಟೇಟ್. ಹಾಗೂ ಡಿಸ್ಟ್ರಿಕ್ಟ್ ವೈಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು ಹ್ಯಾಂಡಲ್ ಬಾರ್ ಡಿಸ್ಟೆನ್ಸ್ ಕೂಡ ತುಂಬಾ ಜಾಸ್ತಿನೂ ಇಲ್ಲ, ಅಂದರೆ ಅಗ್ರೆಸಿವ್ ರೈಡಿಂಗ್ ಪೋಸ್ಟರ್ ಇಲ್ಲ. ಆರಾಮಾಗಿ ಆನ್ ಜರ್ನಿಗೆ ಮಾಡಿಸಿದಂಥ ಗಾಡಿ. ಒಂದ್ಸಲ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ. ಸೊ ಲೆಟ್ ರೈಡ್ ಬಿಗಿನ್. What a beast bro, what a beast. ಅಲ್ಟಿಮೇಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ವೆಹಿಕಲ್ನ ಓಡಿಸೋದಕ್ಕೆ. ಯಾಕಂದರೆ ನಮ್ಮ ಇಂಡಿಯನ್ನಲ್ಲಿ ಈ ಥರ ಒಂದು ಬೈಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಅದು ತುಂಬ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಅಲ್ಟಿಮೇಟ್ ಆಗಿದೆ ಮಾತ್ರ. ಪರ್ಫಾರ್ಮೆನ್ಸ್ ಬಗ್ಗೆ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಇಲ್ಲ ಗುರು, ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಇದರ ಪವರ್ ಡೆಲಿವರಿ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಗೇರಿಂದ 6th ಗೇರ್ವರೆಗೂ ಕೂಡ ಸೇಮ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲೂ ಕೂಡ ಪವರ್ ನಿಮಗೆ ಲ್ಯಾಗ್ ಆಗೋದಾಗಲಿ ಅಥವಾ ಕಡಿಮೆ ಅನ್ಸೋದು ಈ ಥರ ಎಲ್ಲೂ ಆಗೋದೇ ಇಲ್ಲ. ಸಖತ್ತಾಗಿ ಪವರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇನಿಷಿಯಲ್ ಟಾರ್ಕ್ ಆಗಿರ್ಬೋದು, ಮಿಡ್ ಎಂಡ್ ಟಾರ್ಕ್ ಅಥವಾ ಟಾಪ್ ಎಂಡ್ ಟಾರ್ಕ್ ಎಲ್ಲನೂ ಕೂಡ ಸೂಪರಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇದರ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಇದರ ಸಸ್ಪೆನ್ಷನ್ನು ತುಂಬ ಸ್ಮೂತ್ ಆಗಿಲ್ಲ, ತುಂಬ ಹಾರ್ಡ್ ಆಗೋದಿಲ್ಲ. ಸೊ ಮಿಡಲಲ್ಲಿದೆ. ಇದು ಯಾವುದೇ ರೀತಿಯಾದಂಥ ಬಂಪ್ಸ್ಗಳಾಗಿರ್ಬೋದು ಅಥವಾ ರಫ್ ರೋಡ್ನ ಹ್ಯಾಂಡಲ್ ಮಾಡುತ್ತೆ. ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿದ್ರೆ ಬೆಟರ್. ಯಾಕಂದರೆ ಇವೆಲ್ಲ ಟ್ರ್ಯಾಕಲ್ಲಿ ಓಡ್ಸೋಕ್ಕೆ ಅಂತ ಮಾಡಿರೋಂಥ ವೆಹಿಕಲ್ಸ್ಗಳಿವೆ. ಸೊ ರೇಸಿಂಗ್ ಓರಿಯೆಂಟೆಡ್ ವೆಹಿಕಲ್ಸ್ ಇದೆಲ್ಲ. ವೈಸರ್ ಹೈಟ್ ಅಡ್ಜಸ್ಟೇಬಲ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿಬಿಟ್ಟು ವೈಸರ್ನ ಹಿಂಗೆ ಹೇಳಿದ್ರೆ, ಸೊ ತೋರಿಸ್ಕೊಡ್ತೀನಿ ಇದನ್ನು ಪ್ರೆಸ್ ಮಾಡಿ ಈ ಥರ ಹೇಳಿದ್ರೆ ಇದು ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ಪ್ರೆಸ್ ಮಾಡಿ
ಪುಷ್ ಮಾಡಿದರೆ ಸೊ ಮತ್ತೆ ವಾಪಸ್ಸು ಲೋವರ್ ಡೌನ್ ಆಗುತ್ತೆ. ಸೊ ಇದು ಓನ್ಲಿ ಇನ್ ದ ಸೆಗ್ಮೆಂಟ್ ಈ ಥರ ಅಡ್ಜಸ್ಟಬಲ್ ವೈಸರ್ನ ಕೊಟ್ಟಿರೋದು. ಓವರಾಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಗಾಡಿ ಲುಕ್ಸ್ ಆಗಿರ್ಬೋದು, ನೀವು ಇದನ್ನೆಲ್ಲ ನೋಡಿದ್ದೀರಾ. ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಇದು ಒಂದು ಬೆಸ್ಟ್ ಬೈಕ್ ಅಂತಲೇ ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ನನಗೆ ಈ ಬೈಕ್ ತುಂಬಾ ಇಷ್ಟ ಆಯಿತು. ಈ ಬೈಕ್ ನಿಮಗೆ ಇಷ್ಟ ಆಗಿದ್ದರೆ ಐ ಲವ್ ಹೀರೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಹೀರೋ ರಿಲಯಬಿಲಿಟಿ ಬಗ್ಗೆ ಮಾತಾಡೋದಾದರೆ ಈ ವೆಹಿಕಲ್ಸ್ಗಳ್ನ 25 ವರ್ಷ 30 ವರ್ಷ ಇಟ್ಕೊಂಡೆಲ್ಲ ಗಾಡಿಗಳನ್ನ ಮೇಂಟೈನ್ ಮಾಡಿರ್ತಾರೆ. ಅಷ್ಟು ಸಖತ್ ರಿಲಯಬಲ್ ಆಗಿದೆ ಇದರ ಇಂಜಿನ್ನು. ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ರಿಲಯಬಿಲಿಟಿ ಬಗ್ಗೆ. ನೀವು ನೋಡ್ಬೋದು ಈ ಬ್ಯೂಟಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಬೈಕ್ನ ನೀವು ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಕೇಳಿದರೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಅಷ್ಟು ಸಖತ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಇದು. ಸೊ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಕಾರ್ನರಿಂಗಲ್ಲಿ ನಿಮಗೆ ಸಖತ್ತಾಗಿ ಕಾನ್ಫಿಡೆನ್ಸ್ನ ಕೊಡುತ್ತೆ ಈ ವೆಹಿಕಲ್ ಓಡಿಸ್ಬೇಕಾದ್ರೆ. ನಿಮಗೆಲ್ಲೂ ಕೂಡ ಓಕೆ ನನಗೆ ಕಾನ್ಫಿಡೆನ್ಸ್ ಔಟ್ ಆಫ್ ಕಾನ್ಫಿಡೆನ್ಸ್ ಅನ್ನೋ ಥರ ಫೀಲೇ ಆಗೋದಿಲ್ಲ. ಸೊ ಸಖತ್ತಾಗಿ ನೀವು ಪುಷ್ ಮಾಡ್ಬೋದು. ಈವನ್ ನೀವು ಟ್ರಾಫಿಕಲ್ಲೂ ಕೂಡ ನುಗ್ಗಾಡ್ಸ್ಕೊಂಡು ಓಡಿಸೋದಕ್ಕೆ ಮಾಡ್ತಿದ್ದಂಥ ವೆಹಿಕಲ್ಲು. ಯಾಕಂದರೆ ಪಿಕಪ್ ಹಂಗೆ ಇದೆ ಗುರು, ಪಿಕಪ್ ಬಗ್ಗೆ ಮಾತ್ರ ದೂಸರ ಮಾತೇ ಇಲ್ಲ. ಹಾಗಾಗಿ ನೀವು ಸಿಟಿ ರೈಡ್ ಮಾಡೋದಕ್ಕೂ ಕೂಡ ಕಂಫರ್ಟೇಬಲ್ ಆಗಿದೆ. ನೀವು ಲಾಂಗ್ ಜರ್ನಿ ಹೋಗ್ತೀನಿ ಅಂದರೂ ಕೂಡ ಕಂಫರ್ಟೇಬಲ್ ಆಗಿದೆ. ನೋಡಿ ಅಲ್ಟಿಮೇಟ್ ನೇಚರ್ ಇದೆ. ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ರೆ ಆಹಾ ಸ್ವರ್ಗ ಗುರು. ಈ ಥರ ಗಾಡಿಗಳನ್ನ ಇಡಬೇಕನ್ನೋದು ಎಷ್ಟೋ ಜನ ಹುಡುಗರ ಕನಸಿರುತ್ತೆ. ಆ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಆಶಿಸ್ತೀನಿ. ಈ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಈ ಬೈಕ್ನ ಪ್ರೊವೈಡ್ ಮಾಡಿದಂತಹ ಬಹದ್ದೂರ್ ದೇಸಾಯಿ ಮೋಟಾರ್ಸ್ ಹಾವೇರಿ ಇವರಿಗೆ ಧನ್ಯವಾದಗಳು. ಇವರು ಹೀರೋದ ಅಥರೈಸ್ಡ್ ಡೀಲರ್ಸ್ ಆಗಿರ್ತಾರೆ. ಹಾಗೂ ಬಹದ್ದೂರ್ ದೇಸಾಯಿ ಮೋಟಾರ್ಸ್ ಏನಿದೆ ಈ ಶೋರೂಮು ಇಡೀ ಇಂಡಿಯಾದಲ್ಲೇ ನಂಬರ್ 1 ಶೋರೂಮ್ ಆಗಿದೆ. ಇಲ್ಲಿ ಸೇಲ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು ಎಲ್ಲನೂ ಕೂಡ ಎಕ್ಸಲೆಂಟ್ ಆಗಿದೆ. ಇಲ್ಲಿ ಬರುವಂಥ ಕಸ್ಟಮರ್ಸು ಎಲ್ಲರೂ ಕೂಡ ಸ್ಯಾಟಿಸ್ಫೈ ಆಗಿದ್ದಾರೆ. ಹಾಗಾಗಿ ಇದು ಒಂದು ಎಕ್ಸಲೆಂಟ್ ಶೋರೂಮ್ ಅಂತಲೇ ಹೇಳ್ಬೋದು.